ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಜೀವನದಲ್ಲಿ ಏನೇ ನಡೆದ್ರು ಅದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಅಂದ್ಕೋಬೇಕು. ಏನೇ ಒಂದು ಕೆಟ್ಟ ಘಟನೆ ನಡೆದ್ರು, ಒಳ್ಳೆ ಘಟನೆ ನಡೆದ್ರು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೋಬೇಕು. ಏಕೆ ಅಂತಂದರೆ ನಮ್ಮ ಜೀವನದಲ್ಲಿ ಒಳ್ಳೇದು ನಡೆದ್ರು ಅದ್ರ ಹಿಂದೆ ಒಂದು ಕಷ್ಟ ಅನ್ನೋದು ಬರ್ತಿರುತ್ತೆ. ಕೆಟ್ಟದ್ದು ನಡೆದ್ರು ಅದರಿಂದ ಏನೋ ಒಂದು ಒಳ್ಳೆಯದು ಅನ್ನೋದು ರಾಯರು ಕೊಡ್ತಾರೆ ಅಂತ ನಾವು ಅಂದ್ಕೊಂಬಿಡ್ಬೇಕು. ಏಕೆಂತಂದರೆ ಕೆಟ್ಟದ್ದು ನಡೆದ ತಕ್ಷಣ ನಮಗೇನೋ ಕೆಟ್ಟದಾಗ್ತಿದೆ, ಕೆಟ್ಟದ್ದು ಗಂಡಾಂತರ ಅನ್ನೋದು ನಮಗೆ ಬಂದುಬಿಟ್ಟಿದೆ ಅಂತ ನಾವು ಅಂದ್ಕೋಬಾರ್ದು. ಕೆಟ್ಟದ್ದು ನಡೆದ್ರೆ ಅದ್ರ ಹಿಂದೆಗಡೆ ಒಳ್ಳೆಯದು ಅನ್ನೋದು ರಾಯರು ಕೊಟ್ಟೇ ಕೊಡ್ತಾರೆ. ಈಗ ಒಳ್ಳೆಯದ್ರ ಹಿಂದೆಗಡೆ ನಮಗೆ ಕಷ್ಟ ಅನ್ನೋದು ಬರೋವಂಥದ್ದು. ಸಿಹಿ ತಿಂದ ಮೇಲೆ ಕಹಿ ತಿನ್ನೋ ಥರನೇ ಒಳ್ಳೇದು ನಡೆದ್ರ ಹಿಂದೆಗಡೆ ಕಷ್ಟ ಅನ್ನೋದು ಬರ್ತಿರುತ್ತೆ. ಅದೇ ರೀತಿ ಆಗೋದೆಲ್ಲ ಒಳ್ಳೆಯದಕ್ಕೆ. ನಮ್ಮ ಜೀವನದಲ್ಲಿ ಏನೇನು ನಡೆದ್ರು ಅದೆಲ್ಲ ರಾಯರ ಇಚ್ಛೆಯಂತೆ ನಡೀತಿದೆ ಅಂತ ನಾವು ಅಂದ್ಕೊಂಬಿಡ್ಬೇಕು. ಏನೇ ಒಂದು ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ನೋವು ಬರಲಿ, ಯಾರೆಷ್ಟೇ ನಮಗೆ ಮೋಸ ಮಾಡಿದ್ರು ಅದೆಲ್ಲ ಭಗವಂತನ ಪಾದಕ್ಕೆ ಹಾಕ್ಬಿಡ್ಬೇಕು. ಸುಮಾರು ಜನ ಈ ಥರ ನೊಂದ್ಕೋತಾರೆ. ಅವ್ರ ಕಷ್ಟನೂ ಸಹ ಅನುಭವಿಸ್ತಿರ್ತಾರೆ. ಹೇಳ್ಕೊಳಕ್ಕಾಗದಿರೋಂಥ ಕಷ್ಟನೂ ಸಹ ಅನುಭವಿಸ್ತಿರ್ತಾರೆ. ಏಕೆ ಅಂತಂದರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಕಷ್ಟ ಅನ್ನೋದು ಇರ್ತಿರುತ್ತೆ. ಒಬ್ಬೊಬ್ಬರು ಮನೆ ಪರಿಸ್ಥಿತಿನೂ ಒಂದೊಂದು ಥರ ಇರುತ್ತೆ. ಎಲ್ಲರ ಮನೆಗಳಲ್ಲೂ ಈಗ 4-5 ಜನ ಇರ್ತಾರೆ ಅಂದರೆ 4-5 ಜನನೇ ಒಂದೇ ದಾರಿನಲ್ಲಿ ಇರೋದಿಲ್ಲ. ಒಬ್ಬೊಬ್ಬರು ಮನಸ್ಸು ಒಂದೊಂದು ಥರ ಇರುತ್ತೆ. ಒಬ್ಬರು ಒಂದು ಕೆಲಸ ಮಾಡಿದ್ರೆ ಆ ಕೆಲಸ ಒಬ್ರಿಗೆ ಇಷ್ಟ ಆಗೋದಿಲ್ಲ. ಈ ಥರ ಇದ್ಮೇಲೆ ಒಬ್ಬೊಬ್ಬರು ಜೀವನದಲ್ಲೂ ಸಹ ಒಂದೊಂದು ಮನೆಯಲ್ಲೂ ಒಂದೊಂದು ಥರ ಕಷ್ಟ ಸುಖ ಅನ್ನೋದು ಸಹ ಭಗವಂತ ಕೊಟ್ಟೇ ಇರ್ತಾನೆ. ಏಕೆಂತಂದರೆ ನಮಗೆ ಭಗವಂತ ಎಷ್ಟು ಕಷ್ಟ ಕೊಡ್ತಾನೆ ಅಂತ ಅನ್ನೋದ್ರ ಮೇಲೆ ಇದೆಲ್ಲ ನಿರ್ಧಾರ ಆಗಿರುತ್ತೆ. ಒಳ್ಳೆಯದು ಕೊಟ್ಟಿದ ತಕ್ಷಣ ನಮಗೆ ಕಷ್ಟನೇ ಬರೋದಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಒಳ್ಳೆಯದ್ರ ಹಿಂದೆಗಡೆ ಕಷ್ಟ ಬರುತ್ತೆ ನಮಗೆ ಅಂತಲೂ ಸಹ ಅರ್ಥ ಮಾಡ್ಕೋಬೇಕು ನಾವು. ಕೆಟ್ಟದ್ದು ನಡೆದಿದ್ದ ತಕ್ಷಣ ಕೆಟ್ಟದೇ ಆಗುತ್ತೆ ನಮ್ಮ ಜೀವನದಲ್ಲಿ, ಒಳ್ಳೇದಾಗೋದೇ ಇಲ್ವಾ ಅಂತಲೂ ಸಹ ನಾವು ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಕೆಟ್ಟದ್ರ ಹಿಂದೆಗಡೆ ಒಳ್ಳೆಯದು ಅನ್ನೋದು ದೇವರು ಕೊಟ್ಟೇ ಕೊಡ್ತಾನೆ. ಕಷ್ಟ ಸುಖ ಎರಡೂ ಅಷ್ಟೇ. ಒಬ್ಬ ಮನುಷ್ಯನ ಜೀವನದಲ್ಲಿ ಇದೆಲ್ಲ ಒಂದು ಪ್ರಾಮುಖ್ಯತೆ ಹೊಂದಿದೆ, ಒಂದು ಭಾಗ ಆಗಿದೆ. ಇದನ್ನೆಲ್ಲ ನಾವು ಅನುಭವಿಸ್ಲೇಬೇಕು. ಏಕೆಂತಂದರೆ ನಾವು ರಾಯರನ್ನ ನಂಬಿದ್ದೀವಿ. ರಾಯರು ಪಾದದ ಮೇಲೆ ನಮ್ಮ ಕಷ್ಟ ಸುಖ ಯಾರು ಏನೇ ನೋವು ಕೊಡಲಿ, ಯಾರು ಎಷ್ಟೇ ನಮಗೆ ಹೊಡ್ತ ಅನ್ನೋದು ಹೊಡಿಲಿ ನಮ್ಮ ಜೀವನದ ಮೇಲೆ, ಅದನ್ನೆಲ್ಲ ರಾಯರು ಪಾದಕ್ಕೆ ಹಾಕ್ಬಿಡ್ಬೇಕು. ನಮ್ಮ ಮನೆ ದೇವ್ರು ಇದ್ದಾರಲ್ಲ ನೋಡ್ಕೋತಾರೆ. ಯಾಕೆಂತಂದರೆ ಒಬ್ಬೊಬ್ಬರು ಜೀವನದಲ್ಲಿ ಒಬ್ಬೊಬ್ಬರು ಆಟ ಅನ್ನೋದು ಆಡ್ತಿರ್ತಾರೆ. ಯಾವ್ಯಾವ ಥರ ಅಂದರೆ ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ಅವರು ಬದುಕುವಂಥದ್ದು, ಒಬ್ಬರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಅವರು ಎಷ್ಟು ದಿನ ಬದುಕ್ಬೋದು, ಎಷ್ಟು ಜನ ಅವ್ರ ಜೀವನ ಅನ್ನೋದು ಮಾಡ್ಬೋದು ಅಲ್ವಾ? ಅದು ಶಾಶ್ವತ ಅಲ್ಲ. ನಾವು ಒಬ್ಬರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀವಿ, ಒಬ್ರು ಕೆಟ್ಟದ್ದು ಮಾಡ್ತಾಯಿದ್ದೀವಿ ಅಂತಂದರೆ ನಮಗೂ ಯಾರಾದರೂ ಮಾಡ್ತಾರೇನೋ, ನಾವಿವತ್ತು ಅವರು ಕೆಟ್ಟದ್ದು ಮಾಡಿದ್ದೀವಿ ನಾಳೆ ನಮಗೂ ಕೆಟ್ಟದ್ದು ಮಾಡ್ತಾರೇನೋ ಅನ್ನೋ ಒಂದು ಸತ್ಯನ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನೂ ನಾವು ಅರ್ಥ ಮಾಡಿಕೊಂಡ್ರೆ, ಕಷ್ಟ ಸುಖ ಕೊಡೋದಕ್ಕೆ ಮುಂಚೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳೇಬೇಕು ನಾವು. ಇಲ್ಲಾಂದರೆ ಕಷ್ಟ ಅನ್ನೋದು ಎಂಥವ್ರಿಗೂ ಸಹ ಕಟ್ಟಿಟ್ಟು ಬುತ್ತಿ ಕೊಟ್ಟೇ ಕೊಡ್ತಾರೆ ದೇವರು. ಇವತ್ತು ಒಬ್ರಿಗೆ ಮೋಸ ಮಾಡೋದು ಸುಲಭ, ಆದರೆ ಅದೇ ಕಷ್ಟನ ನಾವು ಅನುಭವಿಸೋದಿರುತ್ತಲ್ಲ ಅದು ತುಂಬಾ ಕಷ್ಟವಾಗಿರುತ್ತೆ. ಬೇರೆಯವ್ರಿಗೆ ಕಷ್ಟ ಕೊಡುವಾಗ ಅವ್ರು ಪಡೋ ಕಷ್ಟ ನೋಡಿ ನಾವು ಕೇಕ ಹಾಕ್ಕೊಂಡು ಹೋಗೋದು, ನಾವು ಸಂತೋಷ ಪಡೋದು ಮಾಡೋದ್ರಿಂದ ನಮಗೆ ಅದಕ್ಕೆ 100 ಪಟ್ಟಷ್ಟು ಕಷ್ಟ ಅನ್ನೋದನ್ನು ಭಗವಂತ ಕೊಡ್ತಾನೆ. ಏಕೆಂತಂದರೆ ಅವರು ದೇವರನ್ನ ನಂಬಿರ್ತಾರೆ. ಅವರು ದೇವ್ರ ಪಾದಕ್ಕೆ ಇದನ್ನೆಲ್ಲ ಹಾಕಿರ್ತಾರೆ. ನಾವು ದೇವ್ರ ಹತ್ರ ಕುತ್ಕೊಂಡು ಹೇಳೋದೇ ಬೇಡ ನಮಗೆ ಕಷ್ಟ ಕೊಡ್ತಿದ್ದಾರೆ ಅಂತ. ಆದರೆ ನಾವು ನಂಬಿರೋ ದೇವರು ಇದನ್ನೆಲ್ಲ ನೋಡ್ತಿರ್ತಾರೆ. ನಿನಗೆ ಕಷ್ಟನ ಅವರು ಕೊಡ್ಬೋದು, ಮನುಷ್ಯರು ನಿನಗೆ ಕಷ್ಟ ಕೊಟ್ಟಿರ್ಬೋದು, ಆದರೆ ನಿನಗೆ ಅನುಗ್ರಹ ನಾನು ಮಾಡ್ತೀನಿ. ಅವರು ನಿನಗೆಷ್ಟು ಕಷ್ಟ ಕೊಟ್ಟಿದ್ದಾರೋ ಅದಕ್ಕೆ ದುಪ್ಪಟ್ಟಷ್ಟು ಕಷ್ಟ ನಾನು ಅವ್ರಿಗೆ ಕೊಡ್ತೀನಿ, ನಿನ್ನ ಕಣ್ಣಾರೆ ನೀನೇ ನೋಡುವಂತೆ ಅಂತ ನಮಗೆ ರಾಯರು ನಮಗೆ ಹಲವಾರು ರೀತಿಯಲ್ಲಿ ಸೂಚನೆ ಕೊಡ್ತಾರೆ. ಆದರೆ ನಾವು ಏಕೆ ಅಂತಂದರೆ ಕಷ್ಟದಲ್ಲಿರ್ತೀವಲ್ಲ, ಅವ್ರು ಕೊಟ್ಟಿದ್ದ ಕಷ್ಟನೇ ಅನುಭವಿಸ್ತಾ ಇರ್ತೀವಲ್ಲ, ಆವಾಗ ಹೇಳ್ಕೊಳಕ್ಕೂ ಆಗೋದಿಲ್ಲ, ಅನುಭವಿಸೋಕ್ಕೂ ಆಗೋದಿಲ್ಲ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಸ್ಥಿತಿ ಅನ್ನೋದು ಇರುತ್ತಲ್ಲ, ಹಂಗಾಗಿ ಅವ್ರು ಪಡೋ ಕಷ್ಟ ದೇವ್ರ ಪಾದಕ್ಕೆ ಮುಟ್ತಿರುತ್ತೆ. ಯಾಕಪ್ಪ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಮೊನ್ನೆ ಅಂದರೆ ಗುರುವಾರ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನನ್ನ ಕೆಲಸಕ್ಕೆ ರಜೆ ಹಾಕಿದ್ದೆ. ಏಕೆಂತಂದರೆ ಬುಧವಾರ ನನಗೆ ಹುಷಾರಿಲ್ಲದೇ ಇರೋದು ಸಹ ನಾನು ಕೆಲಸಕ್ಕೆ ಹೋಗಿ ನಾನು ಕೆಲಸ ಮಾಡ್ಕೊಂಬಂದೆ. ಅಲ್ಲಿ ಎಲ್ಲರೂ ಸಹ ನೋಡಿದರು ನನಗೆ ತುಂಬ ಹುಷಾರಿರಲಿಲ್ಲ, ಕೆಮ್ಮು ಅನ್ನೋದು ಜಾಸ್ತಿ ಇತ್ತು, ಜ್ವರನೂ ಅಷ್ಟಿತ್ತು, ನನಗೆ ಹುಷಾರಿಲ್ಲ ಅನ್ನೋದು ಸಹ ಅವ್ರಿಗೆ ಗೊತ್ತಿತ್ತು. ಗುರುವಾರ ನಾನು ತಲೆಗೆ ಸ್ನಾನ ಮಾಡಿದ್ನಲ್ಲ, ಹಂಗಾಗಿ ಜ್ವರ ಜಾಸ್ತಿ ಆಗೋಯಿತು. ಹಂಗಾಗಿ ಅವತ್ತು ನಾನು ಕೆಲ್ಸಕ್ಕೆ ಹೋಗಿರಲಿಲ್ಲ. ವೀಡಿಯೋದಲ್ಲೂ ಸಹ ಹೇಳಿದ್ದೆ ನಾನು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತ. ಆದರೆ
ಶುಕ್ರವಾರ ನಾನು ಕೆಲಸಕ್ಕೆ ಹೋಗಿದ್ದಂಥದ್ದು. ಒಂದೇ ದಿನ ನಾನು ಲೀವ್ ಹಾಕಿದ್ದು. ಏಕೆಂತಂದರೆ ತುಂಬ ಹುಷಾರಿರ್ಲಿಲ್ವಲ್ಲ, ಹಂಗಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ. ಸುಸ್ತು ಮತ್ತು ಕೆಮ್ಮು ಜಾಸ್ತಿ ಆಗ್ತಿತ್ತು, ಹಂಗಾಗಿ ಹೋಗಿರಲಿಲ್ಲ. ಆದರೆ ಅದೇ ಒಂದು ನೆಪ ಹಿಡ್ಕೊಂಡು ನನ್ನನ್ನು ಕೆಲಸಕ್ಕೆ ಬರಬೇಡ ಅಂತ ಹೇಳಿದ್ರು. ಏಕೆ ಅಂತಂದರೆ ಅಲ್ಲಿ ಒಬ್ಬರು ನಿರ್ಧಾರ ಆಗಿರಲಿಲ್ಲ. ಏಕೆಂತಂದರೆ ನಮ್ಗೆ ಆಗದೇ ಇರೋವಂಥವ್ರು ಸಹ ಅಲ್ಲಿ ಇರ್ತಾರೆ. ನಮ್ಮ ಎದುರಿಗೆ ಚೆನ್ನಾಗೇ ಮಾತಾಡ್ತಾರೆ, ಚೆನ್ನಾಗೇ ಮಾತಾಡಿಸ್ತಾರೆ ನಮ್ಮನ್ನು. ಆದರೆ ಹಿಂದಿಂದೆ ಈ ಥರ ಮಸಲತ್ತು ಮಾಡ್ತಾರೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ, ದೇವ್ರೊಬ್ಬಂಗೆ ಗೊತ್ತಿರುತ್ತೆ. ಒಂದು ದಿವಸ ನಾನು ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ನಾನು ಕೆಲ್ಸಕ್ಕೆ ಹೋದಾಗ ಈ ಥರ ನನಗೆ ಅಂದರು. ನಾನು ಬೇಜಾರು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆಯಿತು, ಪರವಾಗಿಲ್ಲ, ಎಲ್ಲ ದೇವ್ರ ಇಚ್ಛೆ, ಏನೇ ನಡೆದ್ರು ಭಗವಂತನ ಇಚ್ಛೆ. ಒಂದು ದಿನ ಹುಷಾರಿಲ್ಲ ಅಂತ ಓದೋ ಅಂಥವ್ರಿಗೆ ಈ ಥರ ಅಂದ್ರಲ್ಲ ಅಂದ್ಬಿಟ್ಟು ನನಗೆ ಬೇಜಾರಾಯಿತು. ಸರಿ ಆಯಿತು ಅಂತ ನಾನು ಮನೆಗೆ ಬಂದುಬಿಟ್ಟೆ. ಏಕೆ ಅಂತಂದರೆ ನಾನು ಫುಲ್ಲು ಹುಷಾರಾಗಿರಲಿಲ್ಲ, ಹಾಗಾಗಿ ನಾನು ಬಂದುಬಿಟ್ಟೆ ನಾನು. ಆದರೆ ನಮ್ಮ ಹಿಂದೆಗಡೆ ಈ ಥರ ನಮ್ಮ ಕಂಡ್ರೆ ಆಗದೇ ಇರೋರು ಈ ಥರ ಎಲ್ಲ ಮಸಲತ್ತು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ನಮ್ಮ ಎದುರಿಗೆ ಚೆನ್ನಾಗೇ ಇರ್ತಾರೆ, ನಮ್ಮ ಹಿಂದೆಗಡೆ ಈ ಥರ ಎಲ್ಲ ನಮ್ಮ ಕಂಡ್ರೆ ಆಗದೇ ಇರೋಗೆ ನಾವು ತಿನ್ನೋ ಅನ್ನದ ಮೇಲೆ ಓಡಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ರಾಯರಿಗೆ ಒಪ್ಪಿಸ್ದೆ. ನಾನು, ರಾಯರೇ, ನನ್ನಲ್ಲಿ ಏನು ತಪ್ಪಿದೆಯಾ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ನಾನು ಹುಷಾರಿಲ್ಲ ಅಂತ ಒಂದು ದಿವಸ ರಜೆ ಹಾಕಿದ್ದಕ್ಕೆ ಈ ಥರ ನನಗೆ ಮಾಡಿದ್ರಲ್ಲ, ನಾನು ತಿನ್ನೋ ಅನ್ನದ ಮೇಲೆ ಹೊಡೆದ್ರಲ್ಲ, ಭಗವಂತ ಎಲ್ಲ ನೀನೇ ನೋಡ್ಕೊ ಅಂತ ಅಂದ್ಬಿಟ್ಟು ನಾನು ಶ್ರೀಕೃಷ್ಣನ ಪಾದಕ್ಕೆ ನಮ್ಮ ಮನೆ ದೇವ್ರ ಹತ್ರ, ರಾಯರ ಹತ್ರ ನಾನು ಕಣ್ಣೀರು ಹಾಕ್ಕೊಂಡು ನಾನು ಹೇಳಿದ್ದಂಥದ್ದು. ಏಕೆ ಅಂತಂದರೆ ನೋಡಿ, ನಾವು ಎಲ್ಲಿ ಒಳ್ಳೆಯದು ಅಂತ ಹೋಗ್ತೀವೋ ಅಲ್ಲೆಲ್ಲ ನಮ್ಗೆ ಕೆಟ್ಟದ್ದೇ ಆಗ್ತಿರುತ್ತೆ. ಅದಕ್ಕೆ ನಾನು ಜನನ ಜಾಸ್ತಿ ನಂಬೋದಕ್ಕೆ ಹೋಗೋದಿಲ್ಲ. ನನ್ನ ಮನೆಯಲ್ಲಿ ಒಂದು ಒಳ್ಳೆ ಘಟನೆ ನಡೀಲಿ, ಕೆಟ್ಟ ಘಟನೆ ನಡೀಲಿ, ಏನೇ ಒಂದು ವಿಷಯನಾಗಲಿ ನಾನು ಯಾರ ಕೈಲೂ ಸಹ ಹಂಚ್ಕೊಳಕ್ಕೆ ಹೋಗೋದಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಮನೆ ಆಯಿತು, ನನ್ನ ಸಂಸಾರ ಆಯಿತು, ಇಷ್ಟೇ. ನನ್ನ ದೇವ್ರುಗಳಾಯಿತು, ನಾನು ದೇವ್ರ ಪೂಜೆ ಮಾಡೋದು, ನನ್ನ ಕೆಲ್ಸಕ್ಕೆ ಹೋಗೋದು, ತಿರ್ಗಾ ಮನೆಗೆ ಬಂದು ನಾನು ನನ್ನ ಕೆಲಸ ಕಾರ್ಯ ಏನಿದೆಯೋ ಅದರಲ್ಲಿ ನಾನು ಮುಂದುವರಿಯೋಂಥದ್ದು. ನನ್ನಂಥವ್ಳಿಗೆ ಈ ಥರ ಮಾಡ್ತಾರೆ ಅಂದರೆ ಇನ್ನು ಬೇರೆಯವ್ರಿಗೆಲ್ಲ ಯಾವ ಥರ ಮಾಡಬಾರ್ದು ಇವರು ಅಂತ ಅನ್ನೋದು ಸಹ ನನಗೆ ನೋವಾಯಿತು. ನನಗೆ ಏಕೆ ಅಂತಂದರೆ ನನಗೆ ಹುಷಾರಿಲ್ಲ ಅನ್ನೋದು ಸಹ ಅವ್ರಿಗೆ ಗೊತ್ತಿತ್ತು, ಚೆನ್ನಾಗೇ ಗೊತ್ತಿತ್ತು. ಇಷ್ಟೊಂದು ಹುಷಾರಿಲ್ಲ ಅಂದರೆ ಯಾಕೆ ಬರೋಕ್ಕೋದೆ ಅಂತಲೂ ಸಹ ನನ್ನ ಕೆಲವರು ಕೇಳಿದ್ರು. ಆದರೆ ಅವತ್ತು ರಜೆ ಹಾಕ್ಕೊಂಡಿದ್ದಕ್ಕೆ ನನಗೆ ಈ ಥರ ಅಂದರು. ಆಗೋದೆಲ್ಲ ಒಳ್ಳೆಯದಕ್ಕೆ, ಭಗವಂತ ಇದ್ದಾನೆ. ನನಗೆ ಅದರಿಂದ ಏನು ಒಳ್ಳೇದಾಗೋಲ್ಲ, ಅಲ್ಲಿ ನೀನು ಮಾಡಬೇಡ ಕೆಲಸನ ಅನ್ನೋದು ರಾಯರ ಇಚ್ಛೆ ಆಗಿತ್ತೇನೋ, ನನ್ನ ಮನೆ ದೇವ್ರ ಇಚ್ಛೆ ಆಗಿತ್ತೇನೋ. ಹಂಗಾಗಿ ಅಲ್ಲಿಂದ ನನ್ನ ಕೆಲಸ ಬಿಡೋ ಥರ ಮಾಡಿದ್ರು. ಆಗೋದೆಲ್ಲ ಒಳ್ಳೆಯದಕ್ಕೆ, ಭಗವಂತ ಇದ್ದಾನೆ, ಭಗವಂತನ ಪಾದದ ಮೇಲೆ ನಾನು ಹಾಕಿದ್ದೀನಿ. ಆದರೆ ಕೆಲಸನೇ ನಂಬಿಕೊಂಡು ಸಾವಿರಾರು ಜನ ಇರ್ತಾರೆ, ನಾನಾ ರೀತಿ ಕಷ್ಟ ಅನ್ನೋದು ಅನುಭವಿಸ್ತಿರ್ತಾರೆ. ಕೆಲ್ಸಕ್ಕೆ ಹೋಗಿಯೇ ಜೀವನ ಮಾಡಬೇಕು ಅನ್ನೋದು ಸುಮಾರು ಜನ ಅದಕ್ಕೋಸ್ಕರ ಅಂತಲೇ ಕೆಲ್ಸಕ್ಕೆ ಹೋಗೋವಂಥದ್ದು. ಈ ಕೆಲಸಕ್ಕೆ ಸುಮ್ಮನೆ ಯಾರೂ ಹೋಗೋದಿಲ್ಲ, ಟೈಮ್ ಪಾಸ್ಗಂತ ಯಾರೂ ಹೋಗೋದಿಲ್ಲ. ಆದರೆ ಅವ್ರ ಮನೆ ಪರಿಸ್ಥಿತಿ ಸುಧಾರಿಸುತ್ತೆ. ಅವ್ರ ಗಂಡ ಮಕ್ಕಳು ಅಲ್ಲಿ ದುಡಿಯೋವಂಥ ದುಡ್ಡಿಂದ ಏನೋ ಒಂದು ಜೀವನ ಮಾಡ್ತಿರ್ತಾರೆ ಅವರು. ಆದರೆ ಈ ಥರ ಅಲ್ಲಿ ಆಗದಿರೋಂಥವ್ರು ಈ ಥರ ಎಲ್ಲ ಮಾಡ್ತಾರಲ್ಲ, ಬೇರೆಯವ್ರಿಗೆ ಮಾಡಿದಾಗ ನಾನು ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊತಿದ್ದೆ, ಯಾಕಪ್ಪ ಅನ್ನೋದ್ಮೇಲೆ ನೀನು ಹೊಡೆಯೋ ಥರ ಮಾಡಿದ್ಯಾ ದೇವರೇ? ಯಾರು ಅವ್ರ ಕೆಲಸ ಕಾರ್ಯಕ್ಕೆ ಕಲ್ಲು ಹಾಕಿದಾರೋ, ಅವ್ರು ತಿನ್ನೋ ಅನ್ನಕ್ಕೆ ಮುಳ್ಳು ಹಾಕಿದಾರೋ ಅಂಥವ್ರು ನೀನೇ ನೋಡ್ಕೊತ ನಾನು ದೇವ್ರ ಹತ್ರ ಹೇಳ್ಕೊತಿದ್ದೆ. ಆದರೆ ನನಗೆ ಈ ಥರ ಮಾಡಿದ್ರಲ್ಲ, ನನಗೆ ಸ್ವಲ್ಪ ಬೇಜಾರಾಯಿತು. ಆದರೆ ಸತ್ಯ ಧರ್ಮ ಅನ್ನೋದು ಯಾವತ್ತೂ ಅಷ್ಟೇ ಮಣ್ಣಲ್ಲಿ ಮುಚ್ಕೊಳ್ಳೋಗೋದಿಲ್ಲ. ಈಗ ಸತ್ಯ ಧರ್ಮ ಅನ್ನೋದು ಗರಿಕೆ ಥರ, ಬೇಸಿಗೆನಲ್ಲಿ ಒಣಗಿದ್ರು ಮಳೆಗಾಲದಲ್ಲಿ ಚಿಗುರುತ್ತೆ ಅಂತ ಹೇಳ್ತಾರಲ್ಲ, ಗರಿಕೆಗೆ ಯಾವತ್ತೂ ಸಾವಿಲ್ಲ. ಆದರೆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಅನ್ನೋದಿದ್ದೇ ಇರುತ್ತೆ. ಅನ್ಯಾಯ ಕೆಳಗೆ ಬೀಳಲೇಬೇಕು, ಸತ್ಯ ಮೇಲೆ ಬರಲೇಬೇಕು. ನಾನು ಅದರಿಂದ ಜೀವನ ಮಾಡಬೇಕು ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಏಕೆ ಅಂತಂದರೆ ನನಗೆ ದೇವರು ಕೊಟ್ಟಿದ್ದಾನೆ. ನನ್ನ ಮನೇಲಿ ಕೂತ್ಕೊಂಡು ನಾನು ಜೀವನ ಮಾಡೋ ಥರ ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ. ಹಿಂದೆ ನನಗೆ ಕಷ್ಟ ಇತ್ತು, ನಾನು ಹೊರಗಡೆ ಹೋಗಿ ದುಡಿಲೇಬೇಕಾಗಿತ್ತು, ತಿನ್ನಲೇಬೇಕಾಗಿತ್ತು. ನಾನು ಹೊರಗಡೆ ಹೋಗಿ ದುಡಿದ್ರೇ ನನ್ನ ಸಂಸಾರ ನಿಭಾಯಿಸಬೇಕಾಗಿತ್ತು. ಅವಾಗ ದೇವರು ನನಗೆ ಇವತ್ತು ಆ ಕಷ್ಟ ಕೊಟ್ಟಿಲ್ಲ. ನಾನು ಮನೆಯಲ್ಲಿ ಕೂತ್ಕೊಂಡು ತಿನ್ನೋ ಥರ ಅನುಗ್ರಹ ಮಾಡಿದ್ದಾರೆ. ಆದರೂ ನಮಗೆ ಶಕ್ತಿ ಇರುವಾಗ, ವಯಸ್ಸಿರುವಾಗ ನಾವು ಏನಾದರೂ ದುಡಿಲೇಬೇಕು. ನಮ್ಮ ಮಕ್ಕಳು ಮರಿಗೆ ಒಂದು ವಿದ್ಯಾಭ್ಯಾಸ ಅನ್ನೋದು ಕೊಡಬೇಕು ಅಂತ ಅನ್ನೋದು ನನ್ನ ಇಚ್ಛೆ ಆಗಿತ್ತು. ಏಕೆಂತಂದರೆ ದೇವ್ರು ಕೊಟ್ಟಾಗ ನಾವು ಯಾವುದನ್ನು ಅಷ್ಟೇ ತಿರಸ್ಕಾರ ಮಾಡೋದಕ್ಕೆ ಹೋಗ್ಬಾರ್ದು. ದೇವರು ಸೂಚನೆ ಯಾವ ರೀತಿ ಕೊಡ್ತಾರೋ ಆ ರೀತಿ ನಾವು ನಡ್ಕೊಂಡು ಹೋಗಬೇಕು ಹೊರತು ನಮ್ಮ ಕೈಲಿ ಆಗೋದೇ ಇಲ್ಲ, ನನಗೆ ಹೊರಗಡೆ ಹೋಗಿ ದುಡಿಯೋಕ್ಕಾಗೋದಿಲ್ಲ, ನನಗೆ ಸಾಧ್ಯವಾಗೋದಿಲ್ಲ ಅಂತ ನಾವು ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ದೇವರು ಕೈ ಕಾಲಿಗೆ ಶಕ್ತಿ ಕೊಟ್ಟಿದ್ದಾನಲ್ಲ, ವಯಸ್ಸು ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ನಾವು ದುಡಿಯೋದ್ರಲ್ಲಿ ತಪ್ಪೇನೂ ಇಲ್ಲ.
ಕೆಲವರು ಹೊರಗಡೆ ಹೋಗಿ ದುಡಿಲೇಬೇಕು, ಕೆಲವರು ಹೊರಗಡೆ ಹೋಗಿ ದುಡಿದು ಜೀವನ ಮಾಡಬೇಕು ಅಂತಲೂ ಇರೋದಿಲ್ಲ. ಅವ್ರಿಗೆ ಎಲ್ಲ ಸೌಲಭ್ಯನೂ ಸಹ ಭಗವಂತ ಕೊಟ್ಟಿರ್ತಾನೆ. ಅವರು ಮನೆಯಲ್ಲೇ ಕೂತ್ಕೊಂಡು ಜೀವನ ಮಾಡ್ತಾರೆ. ಆದರೆ ತುಂಬ ಜನ ಕಡು ಬಡವರು ಇರ್ತಾರೆ, ಹೊರಗಡೆ ಹೋಗಿ ದುಡಿಲೇಬೇಕು ಅಂಥವ್ರಿಗೆ ಇಂಥವ್ರು ಮೋಸ ಮಾಡ್ತಾರಲ್ಲ, ಇಂಥವ್ರನ್ನೆಲ್ಲ ದೇವರು ಯಾವ ಥರ ಶಿಕ್ಷೆ ಕೊಡ್ತಾನೆ ಅಂತ ನನಗೆ ದೇವ್ರ ಮೇಲೆ ಒಂಥರ ಬೇಜಾರು ಆಯಿತು. ಯಾಕಪ್ಪ, ಒಳ್ಳೆಯವ್ರನ್ನೇ ನೀನು ಪರೀಕ್ಷೆ ಮಾಡ್ತೀಯ, ನೀನು ಒಳ್ಳೆಯವ್ರಿಗೆ ಕಷ್ಟ ಅನ್ನೋದು ಜಾಸ್ತಿ ಕೊಡ್ತಾ ಇರ್ತೀಯಲ್ಲ, ದೇವ್ರಿಗೂ ನಮ್ದಂಥವ್ರಿಗೆ ಜಾಸ್ತಿ ಕಷ್ಟಗಳು ಕೊಡ್ತೀಯಲ್ಲ, ಯಾಕೆ? ದೇವ್ರು ನಮ್ಮನ್ನಾರದೇ ಇರೋ ಅಂಥವ್ರಿಗೆ ಒಳ್ಳೆಯದೇ ಮಾಡ್ತಿರ್ತೀಯ, ಅವ್ರು ಬರೀ ಕೆಟ್ಟದ್ದೇ ಮಾಡ್ತಿರ್ತಾರೆ. ಬೇರೆಯವ್ರ ಸಂಸಾರನ ಹಾಳು ಮಾಡೋದು, ಬೇರೆಯವ್ರ ಕೆಲಸ ಮಾಡೋತವ ಕಲ್ಲು ಹಾಕೋದು, ಮುಳ್ಳು ಹಾಕೋದು, ಅವ್ರಿಗೆ ಇನ್ನೊಂದು ಮತ್ತೊಂದು ಹೇಳಿ ಅವ್ರ ಕೆಲಸದಿಂದ ತೆಗ್ಸೋದು, ಈ ಥರ ಎಲ್ಲ ಮಾಡ್ತೀಯಲ್ಲ, ಅಂಥವ್ರಿಗೆ ನೀನು ಯಾವ ಥರ ಶಿಕ್ಷೆ ಕೊಡಬೇಕು ಅಂತ ನಾನು ರಾಯರ ಹತ್ರ, ಶ್ರೀಕೃಷ್ಣ ಪರಮಾತ್ಮನ ಹತ್ರ ನಾನು ಕೇಳ್ಕೊಂಡಿದ್ದಂಥದ್ದು. ಅವ್ರಿಗೂ ಕಷ್ಟ ಅನ್ನೋದು ತಪ್ಪಿದ್ದಲ್ಲ, ಒಂದಲ್ಲ ಒಂದು ರೀತಿ ಅವ್ರ ಕಷ್ಟ ಅನ್ನೋದು ಕೊಡ್ತಾರೆ. ಅವರು ಇವತ್ತು ಚಾಡಿ ಹೇಳಿ ಕೆಲಸದಿಂದ ತೆಗ್ಸಿರ್ಬೋದು, ಆದರೆ ನಾಳೆ ಅವ್ರನ್ನೂ ಯಾರಾದರೂ ತೆಗ್ಸೋದಿಲ್ವಾ? ಒಬ್ಬ ದೇವರು ಹುಟ್ಟೇ ಹುಡ್ತಾರೆ, ಒಬ್ಬರಲ್ಲ ಒಬ್ಬರು ಬಂದೇ ಬರ್ತಾರೆ ಅಲ್ಲಿ. ಹಂಗಾಗಿ ದೇವ್ರು ಇದನ್ನೆಲ್ಲ ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಆದರೆ ನನ್ನ ಜೀವನದಲ್ಲಿ ಏನೇ ಒಂದು ನಡೆದ್ರು, ಒಳ್ಳೆಯದಾದರೂ ಕೆಟ್ಟದಾದರೂ ಎಲ್ಲ ಭಗವಂತನ ಇಚ್ಛೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ಅನ್ಕೋತೀನಿ. ನನಗೆ ಸ್ವಲ್ಪ ದಿವಸ ನನಗೆ ಫ್ರೀ ಅನ್ನೋದು ಭಗವಂತ ಕೊಟ್ಟ ನನಗೆ ಅಂತ ನಾನು ಅಂದ್ಕೊಂಡೆ. ಏಕೆ ಅಂತಂದರೆ ನನ್ನ ಕೆಲಸ ಕಿತ್ಕೊಂಡ್ರು ಅಂತಂದ್ಬಿಟ್ಟು ನಾನು ಕೊರ್ಗೋಕ್ಕೆ ಹೋಗೋದಿಲ್ಲ. ದೇವರೇ, ಇದಕ್ಕಿಂತ ಒಂದು ಒಳ್ಳೆ ಕಡೆ ಕೆಲಸ ಅನ್ನೋದು ನೀನು ನನಗೆ ಕೊಟ್ಟೇ ಕೊಡ್ತೀಯ, ನೀನು ಕೊಡಿಸ್ತೀಯ, ದಾರಿ ಮಾಡಿಕೊಡ್ತೀಯ, ನೀನು ನನಗೆ ಅನುಗ್ರಹ ಮಾಡ್ತೀಯ. ಏಕೆ ಅಂತಂದರೆ ನಾನು ಯಾರ್ಯಾರನ್ನೋ ನಂಬಿಲ್ಲ, ನಾನು ನಂಬಿರೋದು ನಿಮ್ಮನ್ನು. ನನ್ನಂಥವ್ರು ಸಾಕಷ್ಟು ಜನ ನೋವಲ್ಲಿದ್ದಾರೆ, ಅಂಥವ್ರಿಗೆಲ್ಲ ನೀನು ದಾರಿ ಬಿಡಲೇಬೇಕು, ಅನುಗ್ರಹ ಮಾಡಲೇಬೇಕು. ಸುಮಾರು ಜನ ನನ್ನ ಕೆಲಸಕ್ಕೋಸ್ಕರ ನಾನು ಸಂಕಲ್ಪ ಮಾಡ್ತಾಯಿದ್ದೀನಿ, ಕೆಲಸಗಳು ಸಿಗ್ತಾಯಿಲ್ಲ ಅಂತ ಯಾರ್ಯಾರು ಕೆಲಸಕ್ಕೋಸ್ಕರ ನಿನ್ನ ಹತ್ರ ಸಂಕಲ್ಪ ಪೂಜೆ ಮಾಡ್ತಿದ್ದಾರೋ, ನಿನ್ನ ಹತ್ರ ಬೇಡಿ ಬರ್ತಿದ್ದಾರೋ, ಅವ್ರಿಗೆಲ್ಲ ನೀನು ಮೊದಲು ಅನುಗ್ರಹ ಮಾಡಬೇಕು ಭಗವಂತ. ಏಕೆ ಅಂತಂದರೆ ಜೀವನ ನಡೆಸೋದು ತುಂಬಾ ಕಷ್ಟ. ಮನೇಲಿರೋಷ್ಟು ಜನ ದುಡಿದ್ರೂ ಇವಾಗಿನ ಕಾಲದಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟವಾಗಿದೆ. ಹಾಗಾಗಿ ಈಗ ಅವ್ರ ಕೆಲಸ ಕಾರ್ಯ ಇಲ್ದಿರ ಅವ್ರ ಮನೆಯಲ್ಲಿ ಕೂತ್ಕೊಂಡ್ರೆ ಅವ್ರು ಹೇಗೆ ಮಕ್ಕಳನ್ನ ಓದಿಸ್ತಾರೆ, ಸಂಸಾರ ನಡೆಸ್ತಾರೆ? ಈಗ ಬಾಡಿಗೆ ಮನೇಲಿರೋವಂಥವ್ರಿಗಂತೂ ತುಂಬಾ ಕಷ್ಟವಾಗಿರುತ್ತೆ. ಒಬ್ಬರು ದುಡಿಯೋದೆಲ್ಲ ಬಾಡಿಗೆ ಕಟ್ಟೋದು, ನೀರು ಬಿಲ್ ಕಟ್ಟೋದು, ಕರೆಂಟ್ ಬಿಲ್ ಕಟ್ಟೋದು, ಮಕ್ಕಳನ್ನ ಓದಿಸೋದು, ಇದೇ ಆಗ್ತಿರುತ್ತೆ. ಮತ್ತು ಅವರು ಜೀವನಕ್ಕೆ ಏನು ಮಾಡ್ತಾರೆ ತಂದೆ? ಯಾರ್ಯಾರು ಕಷ್ಟಪಡ್ತಿದ್ದಾರೋ ಕೆಲಸಕ್ಕೆ ಅಂತ, ಯಾರ್ಯಾರು ನಿನ್ನ ಮುಂದೆ ಬೇಡಿಕೆ ಇಟ್ಟಿದ್ದಾರೋ ಅಂಥವ್ರಿಗೆಲ್ಲ ನೀನು ಬೇಗ ಕೆಲಸ ಕೊಡಿಸ್ಬೇಕು ತಂದೆ, ಅನುಗ್ರಹ ಮಾಡಬೇಕು ಅಂತ ನಾನು ಇಷ್ಟನ್ನೇ ಕೇಳ್ಕೊಳ್ಳೋದು. ನನಗೂ ಒಂದಲ್ಲ ಒಂದು ಕಡೆ ಒಳ್ಳೆ ಕಡೆ ಕೆಲಸ ಅನ್ನೋದು ದೇವ್ರು ಕೊಡ್ತಾರೆ, ಅದಿಲ್ಲ ಅಂದರೆ ಇನ್ನೊಂದು ಕಡೆ. ಏಕೆ ಅಂತಂದರೆ ನಾವು ಒಂದನ್ನೇ ನಂಬ್ಕೊಂಡು ಇರೋದಕ್ಕೆ ಹೋಗ್ಬಾರ್ದು. ಅದೇನು ಅಪ್ಪ ಹಾಕಿದ ಆಲ್ಮರ ಅಲ್ಲ ನನಗೆ, ಇಲ್ಲ ನಾನೇನು ಅವ್ರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ, ಅವರು ನನಗೇನು ಅಗ್ರಿಮೆಂಟ್ ಮಾಡಿಸ್ಕೊಂಡಿರಲಿಲ್ಲ. ಹಂಗಾಗಿ ನಾವೆಷ್ಟು ದಿನ ಅಲ್ಲಿ ಕೆಲಸ ಮಾಡ್ತೀವೋ ಅಷ್ಟೇ ನಮಗೆ ಅನ್ನೋದು ಋಣ ಇದೆ ಅಂತ ನಾವು ತಿಳ್ಕೊಬೇಕು. ಅಲ್ಲಿ ನಮಗೇನೋ ಒಂದು ಕೆಟ್ಟದಾಯಿತು, ಅಲ್ಲಿ ನಾವು ಕೆಲಸ ಬಿಟ್ಟು ಬಂದ್ವಿ ಅಂತಂದರೆ ಅದೆಲ್ಲ ಭಗವಂತನ ಇಚ್ಛೆ ಆಗಿರುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಅದಕ್ಕಿಂತ ಬೇರೆ ಕಡೆ ಒಳ್ಳೆ ಕಡೆ ಕೆಲಸ ಅನ್ನೋದು ನಮಗೆ ಸಿಗ್ಬೋದು, ಸುಲಭವಾಗಿರೋ ಕೆಲಸ ನಮಗೆ ಸಿಗ್ಬೋದು. ದೇವರು ಎಲ್ಲೋ ಒಂದು ಕಡೆ ನಮಗೆ ಒಳ್ಳೆಯದನ್ನು ಮಾಡ್ಬೋದು, ಅದಕ್ಕೆ ಕೆಲಸ ಕಿತ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ ನಮ್ಮ ಕಷ್ಟ ಸುಖ ನೋವು, ನಮ್ಮ ಕಣ್ಣೀರು, ನಮ್ಮ ಹಸಿವು ಎಲ್ಲನೂ ಸಹ ಭಗವಂತನ ಪಾದಕ್ಕೆ ನಾವು ಹಾಕಿರ್ತೀವಲ್ಲ, ಹಂಗಾಗಿ ನಮ್ಮನ್ನು ನಡ್ನೀರಲ್ಲಿ ಕೈ ಬಿಡೋದಿಲ್ಲ ನನ್ನ ತಂದೆ ರಾಯರು, ನಮ್ಮನ್ನು ದಡ ಸೇರಿಸೇ ತೆರೆಸ್ತಾರೆ. ಈಗ ನೀರಿನಲ್ಲಿ ಮುಳುಗೋ ಅಂಥವನಿಗೆ ಒಂದು ಹುಲ್ಕಡ್ಡಿ ಆಶ್ರಯ ಥರ ಏನಾದರೂ ಒಂದು ಅವ್ರಿಗೆ ಇಟ್ಕೊಳ್ಳೋದಕ್ಕೆ ಸಹಾಯ ಆದರೆ ಅವರು ದಡ ಸೇರ್ತಾರಲ್ಲ, ಅದೇ ರೀತಿ ಯಾರನ್ನೂ ಅಷ್ಟೇ ದೇವರು ಮುಳುಗೋದಕ್ಕೆ ಬಿಡೋದಿಲ್ಲ, ಅವ್ರನ್ನ ಕೈ ಹಿಡಿದು ದಡ ಸೇರಿಸ್ತಾರೆ. ಇದೊಂದು ನಂಬಿಕೆ ನನಗಿದೆ. ಏಕೆ ಅಂತಂದರೆ ನನ್ನ ನಂಬಿಕೆ ಅನ್ನಲ್ಲ, ರಾಯರು ನನ್ನ ಜೊತೆಯಲ್ಲಿದ್ದಾರೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಏನೇ ಆದರೂ ನೀವಿದ್ದೀರಾ ತಂದೆ, ಕೆಟ್ಟದಾದರೂ ನೀವಿದ್ದೀರಾ, ಒಳ್ಳೆಯದಾದರೂ ನೀವಿದ್ದೀರಾ. ಸಾಕಷ್ಟು ಜನ ನಿಮ್ಮನ್ನು ಬೇಡಿದ್ದಾರೆ, ನಿಮ್ಮ ಹತ್ರ ಒಂದು ಸಂಕಲ್ಪ ಪೂಜೆ ಮಾಡೋದಾಗಿರ್ಬೋದು, ವ್ರತ ಮಾಡೋದಾಗಿರ್ಬೋದು, ನಿಮ್ಮ ಹತ್ರ ಕಣ್ಣೀರು ಹಾಕ್ಕೊಂಡು ಕೇಳ್ತಿರ್ತಾರೆ. ನಾನು ಗುರುವಾರ ರಾಯರ ಮಠಕ್ಕೆ ಹೋದಾಗ ಒಬ್ಬ ಹೆಂಗಸು ತುಂಬ ಅಂದರೆ ತುಂಬ ಅಳ್ತಿದ್ರು. ಅವರು ಪ್ರದಕ್ಷಿಣೆ ಹಾಕ್ತಿದ್ರು, ಕಣ್ಣಲ್ಲಿ ನೀರು ತುಂಬ್ಕೊಳ್ತಿದ್ರು. ಅವ್ರಿಗೆ ದುಃಖ ತಡೆಯೋದಕ್ಕಾಗ್ತಿಲ್ಲ. ಪ್ರದಕ್ಷಿಣೆ ಹಾಕ್ಬಿಟ್ಟು ರಾಯರ ಮುಂದೆ ಕೂತ್ಕೊಂಡು ಅವ್ರ ಮುಖನ ಎರಡು ಕೈಲೂ ಮುಚ್ಕೊಂಡು ಎಷ್ಟು ಅಳ್ತಿದ್ರು ಅಂತಂದರೆ ಅಲ್ಲಿರೋಷ್ಟು ಜನನೂ ಅವ್ರನ್ನೇ ನೋಡ್ತಿದ್ರು. ಆದರೆ
ಅವ್ರಿಗೆ ದುಃಖ ಹೇಳ್ಕೊಳಕ್ಕಾಗ್ತಿಲ್ಲ. ನಮಗೆ ಕೇಳೋದಕ್ಕೂ ಆಗಲ್ಲ ಆ ಟೈಮಲ್ಲಿ. ಯಾಕೆ ನೀವು ಅಳ್ತಾ ಇದ್ದೀರ ಅಂತ ಕೇಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ಅವ್ರ ಕಷ್ಟ ಏನೇನಿರುತ್ತೋ ರಾಯರ ಹತ್ರ ಹೇಳ್ಕೊಂಡು ಅವ್ರು ಕಣ್ಣೀರು ಹಾಕ್ತಿದ್ರು. ಅದೇ ಥರ ಒಬ್ಬೊಬ್ಬರ ಜೀವನದಲ್ಲೂ ಒಂದೊಂದು ಥರ ಕಷ್ಟ ಅನ್ನೋದಿರುತ್ತೆ. ಆ ಹೆಂಗಸು ಏನಕ್ಕೋಸ್ಕರ ರಾಯರ ಹತ್ರ ಬೇಡಿಕೆ ಇಟ್ಟಿದ್ರು ಅಂತ ನನಗೆ ಗೊತ್ತಿಲ್ಲ. ರಾಯರು ಒಳ್ಳೇದು ಮಾಡಿಲ್ಲ ಅನ್ನೋದಕ್ಕೆ ತಾನೇ ಅವ್ರು ಅಷ್ಟೊಂದು ಅಳ್ತಿದ್ರು ಅಂತಂದರೆ ಅಲ್ಲಿರೋಷ್ಟು ಜನನು ನೋಡ್ತಿದ್ರು ಅವ್ರನ್ನ. ಅಷ್ಟೊಂದು ಅಳ್ತಿದ್ರು ಅವರು. ಅವ್ರ ಕಷ್ಟ ಏನೇ ಇದ್ದರೂ ನೀನು ಅವ್ರ ಕಷ್ಟನ ದೂರ ಮಾಡಲೇಬೇಕು ಅಂತ ನಾನು ರಾಯರ ಹತ್ರ ಇಷ್ಟನ್ನ ನಾನು ಕೇಳಿಕೊಂಡೆ. ನಾನು ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡು, ಒಳ್ಳೆಯವ್ರನ್ನೆಲ್ಲ ನೀನು ಕೈ ಹಿಡ್ದು ಕಾಪಾಡು ತಂದೆ. ಯಾರು ನೀನು ನಂಬಿದರೋ ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು ಅಂತ ನಾನು ಮನಸ್ಪೂರ್ವಕವಾಗಿ ನಾನು ಎಲ್ಲರ ಪರವಾಗಿ ನಾನು ರಾಯರ ಹತ್ರ ಕೇಳ್ಕೊಳ್ಳೋ ಅಂಥದ್ದು. ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.